ನಾಗೇಂದ್ರ ಆಪ್ತ ಹರೀಶ್ 25 ಲಕ್ಷ ಹಣ ಸ್ವೀಕರಿಸಿರುವುದು. ನೀವು ಹೇಳ್ಬೋದು ಏನು ಸರ್ 87 ಕೋಟಿ ಅಂತ ಹೇಳ್ತೀರಿ, 25 ಲಕ್ಷ ಜುಜುಬಿ. ಇದೊಂದು ಕಾರಣ ಅಷ್ಟೇ ಅರೆಸ್ಟ್ ಮಾಡೋದಕ್ಕೆ, ಬೇರೆ ದುಡ್ಡು ಬರ್ಬೋದು. ನಾಗೇಂದ್ರ ಕುರಿತು ಪದ್ಮನಾಭ್ ನೀಡಿರೋ ಹೇಳಿಕೆ ಯಾವ ಹೇಳಿಕೆ? ಚಂದ್ರಶೇಖರಯ್ಯ ಸತ್ತೋಗ್ಬಿಟ್ರಲ್ಲ, ಸಚಿವರ ಒತ್ತಡ ಇದೆ ಅಂತ ಪದ್ಮನಾಭ್ ಹೇಳಿದರು ಅಂತೇಳಿ ಡೆತ್ ನೋಟಲ್ಲಿ ಚಂದ್ರಶೇಖರಯ್ಯ ಬರೆದಿರ್ತಾರೆ. ಆವತ್ತು ಇದೇ ಪದ್ಮನಾಭ್ ಫೋನ್ ಮಾಡಿ ನೆಕ್ಕುಂಟಿ ನಾಗರಾಜ್ಗೆ ಕೇಳಿಸ್ತಾರೆ. ಆಗ ಅದೇ ನೆಕ್ಕುಂಟಿ ನಾಗರಾಜ್ ಹೇಳ್ತಾರೆ ಸಚಿವರ ಕಡೆಯಿಂದ, ಒಂದು ವಾರ ತಡೆ ಕೇಳ್ರಿ ಅಂತ. ಹಾಗಾಗಿ ಇನ್ನು ನಾಗೇಂದ್ರ ಆಪ್ತ ಹರೀಶ್ 25 ಹಣ ಸ್ವೀಕಾರ ಮಾಡಿರೋದು. ನೆಕ್ಸ್ಟು ನಾಗೇಂದ್ರ ಕುರಿತು ಪದ್ಮನಾಭ್ ನೀಡಿರುವ ಹೇಳಿಕೆ, ಆಮೇಲೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಡಿಸೆಂಬರ್ನಲ್ಲಿ ನಡೆದಂಥ ಸಭೆ, ಆಮೇಲೆ ಸತ್ಯನಾರಾಯಣ ವರ್ಮಾಗೆ ನಾಗೇಂದ್ರ ಗ್ಯಾಗ್ ಧಮ್ಕಿ. ಸತ್ಯನಾರಾಯಣ ವರ್ಮ ಇದ್ದಾನಲ್ಲ, ಅವನು ಫ್ರಾಡ್, ಇವರು ಫ್ರಾಡ್ಗೆ ಅಪ್ಪ ಅವ ಯಾರು ಸತ್ಯನಾರಾಯಣ ವರ್ಮ, ಅವನು ತಿಂದುಬಿಟ್ಟ ಎಲ್ಲ ದುಡ್ಡನ್ನು. ಸೊ ಇವರು ಅವನಿಗೆ ಏನು ಮಾಡಿದ್ರು, ಧಮ್ಕಿ ಹಾಕಿದ್ರು. ರೈಟ್, ಪದ್ಮನಾಭ್ ನೆಕ್ಕುಂಟಿ ನಾಗರಾಜ್, ಹರೀಶ್ ಇವರೆಲ್ಲ ಸೇರಿ ವ್ಯವಹಾರ ಮಾಡ್ತಾಯಿದ್ರು. ಒಬ್ಬ ಬೇಕಿತ್ತು, ಯಾರು ಸಿಕ್ಕಿದ? ಸತ್ಯನಾರಾಯಣ ವರ್ಮ. ಅವನನ್ನು ಸೇರಿಸ್ಕೊಂಡ್ರು, ಅವ ದುಡ್ಡು ತೊಗೊಂಡ, ಕಿಸೆಗೆ ಹಾಕ್ಕೊಂಡು ರೈಟ್ ಹೇಳಲ್ಲ. ನಾಗೇಂದ್ರನ ಟೀಮ್ ಏನು ಮಾಡ್ತು, ಆ ವರ್ಮನಿಗೆ ಅವಾಜ್ ಆಗ್ತು. ಈಗ ಅವಾಜ್ ಹಾಕಿದಾಗ ಅವ ಏನು ಮಾಡ್ದ, ಏಯ್ ನನಗೆ ಅವಾಜ್ ಹಾಕ್ತೀರಾ, ಎಲ್ಲ ಹೇಳ್ಬಿಡ್ತೀನಿ ಅಂತ ಈಗ ಹೇಳ್ತಾ ಇದ್ದಾನೆ. ಹಾಗಾಗಿ ಸಿಕ್ಕಾಕೊಂಡಿದ್ದಾರೆ. ನೆಕ್ಸ್ಟ್ ಓಕೆ, ಈಗ ಒಂದು ಬ್ರೇಕ್ ಆದ ನಂತರ ಕರ್ನಾಟಕ ಕಾರುಬಾರು ವಿರೋಧ ಪಕ್ಷವಾಗಿರುವಂಥ BJP ಇದರ ಬಗ್ಗೆ ಏನು ಹೇಳಿದೆ, ರಾಜಕೀಯವಾಗಿ ಇದು ಯಾವ ರೀತಿ ತಿರುವುಗಳನ್ನು ಪಡ್ಕೊಳ್ತಾ ಇದೆ, ಯಾಕಂದರೆ ನೆಕ್ಸ್ಟ್ ಸೆಷನ್ ಶುರುವಾಗುತ್ತೆ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. CBI ಕೊಡಿ ಅಂತ ಹೇಳ್ತಾ ಇದ್ರಿ, ಇವತ್ತು ಇಡಿ ದಾಳಿ ಮಾಡಿರೋದ್ರಿಂದ ಇವರಿಬ್ಬರೂ ಕೂಡ ಈ ಹಗರಣದಲ್ಲಿ ಭಾಗಿಯಾಗಿರೋದು ನೇರವಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಇಲ್ಲಾಂದರೆ ಸುಮ್ಮನೆ ಅವರು ರೈಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇವೆಲ್ಲ ಮಾಹಿತಿ ತೊಗೊಂಡು ಮಾಡಿರ್ತಾರೆ ಅವರು. ಸೊ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳು ಪದೇ ಹೇಳ್ತಾ ಇದ್ದಾರೆ, ನಮ್ಮ ಮಂತ್ರಿ ಭಾಗಿಲ್ಲ ಅಂದರೆ ಯಾಕೆ ರಾಜೀನಾಮೆ ಕೊಡಿಸ್ತೀರಿ, ಯಾಕರಪ್ಪ ರಾಜೀನಾಮೆ ಕೊಡಿಸ್ತೀರಿ? ಇದುವರೆಗೂ ಒಂದು ನೋಟಿಸ್ ಕೊಟ್ಟಿದ್ದೀರಾ, ಅರೆಸ್ಟ್ ಮಾಡಿದ್ದೀರಾ? ಮೊನ್ನೆ ವಿಧಾನಸಭೆ ಅಧಿವೇಶನ ಕಡಿತೈತೆ ಅಂತ ನೋಟಿಸ್ ಕೊಟ್ರಿ. ವಿಧಾನಸಭೆ ಇರಲಿಲ್ಲ ಅಂದರೆ ನೋಟಿಸು ಕೊಡ್ತಾ ಇಲ್ಲ, ಅವ್ರನ್ನ ಏನು ಬಂಧಿಸೂ ಇಲ್ಲ, ಅವರ ಚಾರ್ಜ್ ಶೀಟಲ್ಲಿ ಅವ್ರ ಹೆಸರೂ ಇಲ್ಲ. ಮೊಟ್ಟ ಮೊದಲ ಒಂದು ಭ್ರಷ್ಟಾಚಾರ ಹಗರಣ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬರೆದಿರ್ತಕ್ಕಂಥ ಪತ್ರದ ಮೇಲೆ ಇವತ್ತು CBI FIR ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು, ಅದರ ಜೊತೆಗೆ ರಾಜ್ಯ ಸರ್ಕಾರನೂ ಕೂಡ SIT ಫಾರ್ಮ್ ಮಾಡಿ ಇವತ್ತು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ನಾವು ಮಾಧ್ಯಮದ ಪತ್ರಿಕೆ ಮತ್ತು ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ, ಇಡಿನೂ ಕೂಡ ಇವತ್ತು ರೇಡ್ ಮಾಡಿರ್ತಕ್ಕಂಥದ್ದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಕಂಡು ಕೇಳರಿಯದಂಥ ಒಂದು ಈ ಪ್ರಕರಣವನ್ನ SIT ತನಿಖೆಗಳಿಗೆ ಕೊಡೋದ್ರ ಮುಖಾಂತರ ಇಡೀ ಪ್ರಕರಣವನ್ನು ರಾಜ್ಯ ಸರ್ಕಾರ ತನ್ನ ಕಬ್ಜಾದಲ್ಲಿಟ್ಕೊಂಡು ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಅನ್ನುವಂಥ ಒಂದು ಹುನ್ನಾರ ನಡೆದಿತ್ತು. ಈ ಪ್ರಕರಣದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳೇ ಕೈವಾಡ ಇರುವಂಥದ್ದು. ಇವತ್ತು CBI ತನಿಖೆ ಕೊಟ್ಟಿದ್ದ ಕಾರಣಕ್ಕೆ ಇಡಿ ಇದರ ಪ್ರವೇಶವನ್ನು ಮಾಡಿದ್ರಿಂದ ಶಾಸಕರ ಮನೆಗೆ ಮತ್ತು ಮಾಜಿ ಸಚಿವರ ಮನೆಗೆ ಇವತ್ತು ದಾಳಿಯನ್ನು ಮಾಡೋದ್ರ ಮುಖಾಂತರ ದಾಖಲಾತಿಗಳನ್ನು ಸಂಗ್ರಹ ಮಾಡ್ತಾ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಮುಖ್ಯಮಂತ್ರಿಗಳ ಮನೆಗೂ ಕೂಡ ಇದು ತಲುಪುತ್ತೆ. ನೋಡಿ, ನಮ್ಮ ಸರ್ಕಾರ ಈಗಾಗಲೇ SIT ರಚನೆ ಮಾಡಿದೆ, ಅವರಿಬ್ಬರಿಗೂ ನೋಟಿಸ್ ಕೊಟ್ಟಿದೆ. ನಾವು ಇಂಟರ್ನಲ್ ಆಗಿ ಎಲ್ಲ ಚೆಕ್ ಮಾಡಿದ್ದೀವಿ. ಆಫೀಸರ್ಸು ಮಿಸ್ಯೂಸ್ ಮಾಡೋದ್ರಲ್ಲಿ ಯಾವ ಥರದ ಅನುಮಾನವೂ ಇಲ್ಲ. ಇದು ಆಗಬಾರ್ದಾಗಿತ್ತು. ಹಿಂದೆ ಕೆಲವು ಕೇಸು BJP ಗೌರ್ಮೆಂಟಲ್ಲೂ ಇದೇ ರೀತಿ ಆಗಿದೆ, ಬೇರೆ ನಿಗಮಗಳಲ್ಲಿ. ಸೊ ಭಾಳ ವ್ಯವಸ್ಥಿತವಾಗಿ ವಂಚನೆ ಮಾಡಿದ್ದಾರೆ. ವಂಚನೆ ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಆದರೆ ನಮಗೆ ನಮ್ಮ ಶಾಸಕರಲ್ಲಿ ಮಂತ್ರಿದಾಗಲಿ ಯಾವ ಥರದ ಕೈವಾಡ ಇಲ್ಲ ಅನ್ನೋದು ನಮ್ಮ ಹತ್ರ ಅವರು ಮನವರಿಕೆ ಮಾಡಿದ್ದಾರೆ. ಸೊ ಬಟ್ ಇನ್ವೆಸ್ಟಿಗೇಷನ್ ಅಂತೂ SIT ಅವರು ಭಾಳ ಮಾಡ್ತಾಯಿದ್ದಾರೆ. ಇಡಿಯವರು ಅವಶ್ಯಕತೆ ಏನೂ ಇರಲಿಲ್ಲ. ಈಗಾಗಲೇ ಬ್ಯಾಂಕ್ ವಿಚಾರ ಅಂತಂದಮೇಲೆ ಇಷ್ಟು ದೊಡ್ಡ ಮೊತ್ತ ಅಂತಂದಮೇಲೆ ಬ್ಯಾಂಕ್ ಅವರು ಅನ್ಸಗೆ DK ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸಿದಾಗ ನೆನ್ನೆ ಏನು ಹೇಳ್ತಾ ಇದ್ರು ಅದನ್ನು ಇವತ್ತು ಹೇಳ್ತಾ ಇದ್ದಾರೆ, ಇವರು ಏನು ತಪ್ಪು ಮಾಡಿಲ್ಲ ಅಂತ. ಇಲ್ಲಿ ಆ ವರ್ಮ ಇದ್ದಾನಲ್ಲ, ವರ್ಮನ ಎಂಟ್ರಿಯಿಂದ ಎಲ್ಲ ಮರ್ಮ ಹೊರಗೆ ಬರ್ತಾ ಇದೆ.
ಸೊ ಹಾಗಿದ್ದಾಗ ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. 9 ಗಂಟೆಗೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.